ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಪ್ರತಿದಿನ ಸೆಲೆಬ್ರಿಟಿಗಳ ಜೊತೆ ಸಂದರ್ಶನವನ್ನ ಮಾಡ್ತಾ ನಿಮ್ಮ ಎದುರಿಗೆ ಬರ್ತಿದ್ದಂತಹ ನಾನು ಇವತ್ತು ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಈಗಾಗಲೇ ಯುದ್ಧದಲ್ಲಿ ಏನೆಲ್ಲ ನಡೀತಾ ಇದೆ, ಹಾಗೆಯೇ ಪ್ರಪಂಚದ ದೊಡ್ಡಣ್ಣ ಯಾವ ರೀತಿ ಯುದ್ಧ ಮಾಡ್ತಾ ಇದ್ದಾನೆ, ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ಸಾಕಷ್ಟು ವಿಚಾರಗಳಲ್ಲಿ ಅದ್ರ ಜೊತೆಗೆ ನಿಮಗೆ ಸಾಕಷ್ಟು ಗೊಂದಲಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದೆಲ್ಲದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಟಿ ಅಕಾಡೆಮಿಯ, ಅದ್ರ ಜೊತೆಗೆ ಸೆಬಿ ರಿಜಿಸ್ಟರ್ ರಿಸರ್ಚ್ ಅನಲಿಸ್ಟ್ ಆಗಿರುವಂತಹ ನಿಮ್ಮರ ಪ್ರೀತಿಯ ಮನೋಜ್ ಕುಮಾರ್ ಅವರು. ಸರ್, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ ಸರ್. ಈಗ ಒಂದು ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇರುವಂಥದ್ದು ಏನು ಅಂತಂದ್ರೆ, ವಿಶ್ವದ ಒಂದು ಮಹಾಯುದ್ಧನೇ ಅಂತಾನೆ ಹೇಳ್ಬೋದು. ವಿಶ್ವದ ದೊಡ್ಡಣ್ಣ ಅಮೆರಿಕ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇಸ್ರೇಲ್ ನಡುವಿನ ಒಂದು ಸಂಘರ್ಷ ಸಾಕಷ್ಟು ಭಾರತದ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ? ಸರ್, ಇದು ಏನು ಒಂದು ಮಹಾಯುದ್ಧ ಅಂತ ಹೇಳ್ತಾ ಇದ್ರಲ್ಲ, ಸೊ ಈ ಯುದ್ಧಗಳು ಲೆಟ್ಸೆ ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ಧ ನಡೀತಾ ಇತ್ತು. ಅದನ್ನು ಆಂಪ್ಲಿಫೈ ಮಾಡಿದ್ಯಾರು? ಈ ಯುರೋಪಿಯನ್ ನೇಷನ್ಸು ಉಕ್ರೇನ್ನ ನಮ್ಮ ವಶಪಡಿಸ್ಕೋಬೇಕು ಅಂತ. ಸೊ ಒಂದು ಆಶಯ. ಬಟ್ ಅದನ್ನು ಪಟ್ಟು ಬಿಡದೆ ರಷ್ಯಾದವರು ಫೈನಲಿ ಒಂದು ಉಕ್ರೇನ್ನ ಹಿಡ್ಕೊಂಡಿದ್ದಾರೆ. ಅದೇ ಥರ ಅಮೇರಿಕ, ನೀವು ನೋಡಿದ್ದೀರಾ, ಪ್ರಪಂಚದ ತುಂಬ ದೇಶಗಳ ಮೇಲೆ ಹಿಡ್ಕೊಂಡಿರೋದು ಅಮೇರಿಕ. ಯಾಕಂದರೆ ಅವ್ರ ಹತ್ರ ಇರೋವಂಥ ಅಷ್ಟು ಮಿಲಿಟ್ರಿ ಪವರ್, ಸೊ ಅವ್ರ ಹತ್ರ ಇರೋವಂಥ ಹಣಕಾಸಿನ ವ್ಯವಸ್ಥೆ. ಸೊ ಇವತ್ತು ಇಡೀ ಪ್ರಪಂಚ ಏನು ಮಾಡ್ತಾ ಇದೆ, ಏನೇ ಒಂದು ಹಣಕಾಸಿನ ವ್ಯವಹಾರ ಮಾಡೋಕ್ಕೋದ್ರೆ ಡಾಲರ್ನ ಯೂಸ್ ಮಾಡ್ತಾ ಇದ್ದೀವಿ. ಆ ಡಾಲರ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಇವಾಗ ಲೆಟ್ಸೆ ನಾನೇ ಒಂದು ಕರೆನ್ಸಿ ಕ್ರಿಯೇಟ್ ಮಾಡಿದೆ, ಇಡೀ ಪ್ರಪಂಚ ನನ್ನ ಕರೆನ್ಸಿ ಯೂಸ್ ಮಾಡ್ತಾ ಇದ್ದಾರೆ, ನನಗೆ ಕಮಿಷನ್ ಬರುತ್ತೆ ತಾನೆ. ಆ ಕಮಿಷನ್ ಮುಖಾಂತರ ಇವತ್ತು ಅಮೇರಿಕ ಅಷ್ಟು ಸೂಪರ್ ಪವರ್ ಆಗಿ ಬೆಳೆದಿದೆ. ಸೊ ಅಮೇರಿಕ ಇಂಟೆನ್ಷನ್ಸ್ ಏನಂದರೆ, ಇವಾಗ ಯುದ್ಧ ಏನಕ್ಕೆ ನಡೀತಾ ಇದೆ ಅನ್ನೋದಕ್ಕಿಂತ ಈ ಯುದ್ಧದ ಕಾರಣಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಅಮೇರಿಕ ಏನು ಮಾಡ್ತು, ಪ್ರೈಸ್ ವಾರ್ ಸ್ಟಾರ್ಟ್ ಮಾಡ್ತು. ಸೊ ಚೈನಾ ಏನು ಮಾಡ್ತು, ಇಡೀ ಪ್ರಪಂಚದಲ್ಲಿರೋ ರೇರ್ ಅರ್ತ್ ಮೆಟೀರಿಯಲ್ಸ್ನ ಕೂಡಿಟ್ಕೊಂಡು ಅವ್ರ ದೇಶದಲ್ಲಿ ಇಟ್ಕೊಂಡಿದೆ. ಏನೇ ಒಂದು ರೇರ್ ಅರ್ತ್ ಮೆಟೀರಿಯಲ್ಸ್ ಬೇಕು, ನಿಮ್ಗೆ ಲಿಥಿಯಂ ಅಯಾನ್ ಬೇಕು, ಏನೇ ಬೇಕಂದ್ರೂ ಚೈನಾ ಹತ್ರ ಆ ಪವರ್ ಇದೆ. ಸೊ ಅಮೇರಿಕಾದವರು ಒಂದಲ್ಲ ಒಂದು ವಾರ್ ಥರ, ಒಂದಲ್ಲ ಒಂದು ಬಯೋವಾರ್ ಥರ. ಸೊ ಅದಕ್ಕೆ ಕಾರಣಗಳು ಬಯೋವಾರ್ಗೆ ಚೈನಾ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಕರೋನಾ ವೈರಸ್ಸಿಂದನೂ ನಾವು ಸ್ಟಾರ್ಟ್ ಮಾಡಿದ್ರೆ, ಸೊ ಅದು ಒಂಥರ ಬಯೋವಾರ್ ಥರ ನಡೀತು. ಅದು ಸೈಲೆಂಟು. ಈ ಕಾಲದಲ್ಲಿ ಅದೇನೋ ಬಾಂಬ್ ಹಾಕೋದು ಅದೆಲ್ಲ ಇಟ್ಸ್ ಅ ವೆರಿ ರೇರ್. ಬಟ್ ಇದು ನಡೀತಾ ಇದೆ, ಇದು ಸ್ವಲ್ಪ ಮೂರ್ಖತನ ಅಂತಲೇ ಹೇಳ್ಬೋದು. ಸೊ ಸೈಲೆಂಟಾಗೆ ದೇಶಗಳ ಎಕಾನಮಿನ ಬೀಳಿಸೋದೆ ಅಮೇರಿಕ ಹಾಗೂ ಚೈನಾದ ಕುತಂತ್ರಗಳು. ಸೊ ಇವಾಗ ಪ್ರೈಸ್ ವಾರಲ್ಲಿ ಚೈನಾ ಗೆಲ್ತು, ಟ್ರೇಡ್ ವಾರಲ್ಲಿ ಅಮೇರಿಕ ಗೆಲ್ತು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ಅಮೇರಿಕನ್ ಸುಪ್ರೀಂ ಕೋರ್ಟೇ ಟ್ರೇಡ್ ವಾರಿಂದ ಅದನ್ನು ರದ್ದು ಮಾಡ್ತು. ಇದರಿಂದ ಅಮೇರಿಕಾಗೆ ಭಾರಿ ಅವಮಾನ ಸಹ ಆಯಿತು. ಸೊ ಇವಾಗ ಚೈನಾ ಬೆಳೀತಾ ಇದೆ, ಚೈನಾ ಎಕಾನಮಿ ಬೀಳಿಸ್ಬೇಕು ಅಮೇರಿಕಾಗೆ. ಬಿಕಾಸ್ ಚೈನಾ ಎಷ್ಟು ಫಾಸ್ಟಾಗಿ ಬೆಳೀತಾ ಇದೆ ಅಂದರೆ, ಇನ್ನೊಂದು 15-20 ವರ್ಷದಲ್ಲಿ ಚೈನಾ ಅಮೇರಿಕನ ಬೀಳಿಸೋವಂಥ ಎಲ್ಲ ಒಂದು ಅಟ್ಮಾಸ್ಫಿಯರ್ ಕಾಣಿಸ್ತಾ ಇದೆ. ಚೈನಾ ಈಸ್ ಹೈಲಿ ಡಿಪೆಂಡೆಂಟ್ ಆನ್ ಇರಾನ್. ಸೊ ಚೈನಾ ಇರಾನ್ ಮೇಲೆ ಡಿಪೆಂಡ್ ಆಗಿದೆ. ಏನಕ್ಕೆ, ಕ್ರೂಡ್ ಆಯಿಲ್ ಬೇಕು ಅವ್ರಿಗೆ. ಸೊ ಎಷ್ಟೋ ಬ್ಯಾರಲ್ಗಳು ಇಲ್ಲಿಂದ ಚೈನಾಗೆ ಹೋಗ್ತಾ ಇತ್ತು. ಇವಾಗ ಇರಾನನ್ನು ನಾವು ಹಿಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಮೇರಿಕ ಯೋಚನೆ ಮಾಡ್ತು. ಸೊ ಇರಾನ್ಗೂ ಇಸ್ರೇಲ್ಗೂ ಯುದ್ಧ ಎಷ್ಟೋ ವರ್ಷಗಳಿಂದ ನಡೀತಾ ಇದೆ. ಇಸ್ರೇಲ್ ಏನಕ್ಕೆ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ ಅಂದರೆ, ಇಸ್ರೇಲ್ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಒಂದು ಸಣ್ಣ ದೇಶ. ಅವರು ಎಷ್ಟು ಬಲಶಾಲಿ ದೇಶ ಅಂದರೆ, ಅವ್ರ ಹತ್ರ ಮಿಲ್ಟ್ರಿ ಪವರ್ ಇದೆ. ಇರಾನ್ ಹತ್ರನೂ ಅಷ್ಟೇ ಮಿಲ್ಟ್ರಿ ಪವರ್ ಇದೆ. ಸೊ ಇಸ್ರೇಲ್ಗೆ ಏನಂದರೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು, ಜಾಗನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅವ್ರಿಗೆ ಸಿ ರೂಟ್ ಸಿಗುತ್ತೆ. ಸಿ ರೂಟ್ ಸಿಕ್ಕಿದ್ರೆ ಇವರು ಟ್ರಾನ್ಸಾಕ್ಷನ್ಸ್ ಇನ್ನೂ ಈಸಿಯಾಗಿ ಮಾಡ್ಬೋದು. ಸೊ ಅವರು ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಇರಾನ್ ಮೇಲೆ ದಾಳಿ ಮಾಡ್ತಾಯಿದ್ರು. ಇದು ಎಷ್ಟೋ ವರ್ಷಗಳಿಂದ ನಡೀತಾ ಇತ್ತು. ಇವಾಗ ಇದೇ ಟೈಮಲ್ಲಿ ಅದು ಆ್ಯಂಪ್ಲಿಫೈ ಆಗೋದಕ್ಕೆ ಕಾರಣ ಏನಂದರೆ, ಹೇಗಾದರೂ ಮಾಡಿ ಈ ಆಯಿಲ್ ಪ್ರೈಸಸ್ ಮೇಲೆ ಹಿಡ್ಕೋಬೇಕು, ಆಯಿಲ್ನ ಚೈನಾಗೆ ಹೋಗೋದು ತಡೆಗಟ್ಟಬೇಕು ಅಂತ ಯುದ್ಧನ ಆ್ಯಂಪ್ಲಿಫೈ ಮಾಡಿ ಇಸ್ರೇಲ್ಗೆ ಫುಲ್ ಸಪೋರ್ಟ್ ಮಾಡಿ, ಇವಾಗ ಇರಾನ್ ಒಳಗಡೆ ಹೋಗಿ ಕಮಿನೇ ಆ ಫ್ಯಾಮಿಲಿನ ಧ್ವಂಸ ಮಾಡಿ ಕಂಪ್ಲೀಟ್ ಇಟ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅಮೇರಿಕಾದವರು. ಸೊ ಇದನ್ನು ನೋಡಿದ ಚೈನಾದವ್ರು ಏನಂದರೆ ಸೈಲೆಂಟಾಗಿ ನೋಡ್ತಾ ಇದ್ದಾರೆ, ರಷ್ಯಾದವರು ಸೈಲೆಂಟಾಗಿ ನೋಡ್ತಾ ಇದ್ದಾರೆ, ನಮ್ಮ ಭಾರತ ಸಹ ನಾವು ಸೈಲೆಂಟಾಗಿ ನೋಡ್ತಾ ಇದ್ದೀವಿ. ಬಿಕಾಸ್ ವಿ ಆರ್ ನಾಟ್ ರೆಸ್ಪಾಂಡಿಂಗ್. ಸೊ ಇವಾಗ ನೀವು ಹೇಳ್ಬೋದು, ಸರ್ ಇದು ಇರಾನಿ ಯುದ್ಧ ದುಬೈ ಮೇಲೆ ಏನಕ್ಕೆ ಅಟ್ಯಾಕ್ ಆಯಿತು ಅಂದರೆ, ಸೊ ದುಬೈ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಕಾರಣ ಬಂದು, ದುಬೈ ಇಸ್ ಒನ್ ಆಫ್ ದ ಸೇಫೆಸ್ಟ್ ಹೆವನ್ ಅಂತ ಅವರು ಮಾರ್ಕೆಟಿಂಗ್ ಮಾಡಿದ್ದಾರೆ. ಆ್ಯಂಡ್ ದುಬೈ ಎಷ್ಟು ನೀವು ಅಮೇರಿಕಾಗೆ ಹೋಗ್ಬೇಕಂದ್ರೂ, ಇಡೀ ಪ್ರಪಂಚದಲ್ಲಿ ಎಲ್ಲೋ ಹೋಗ್ಬೇಕಂದ್ರೂ ದುಬೈಯಿಂದಾನೇ ಹೋಗಬೇಕು. ಸೊ ದುಬೈ ಸೇಫ್ ಅಂದರೆ, ದುಬೈಯಲ್ಲಿ ಹೂಡಿಕೆಗಳು ಯಾರ್ದು, ಅಮೇರಿಕನ್ಸ್ದು ಹಾಗೂ ಯುರೋಪಿಯನ್ಸ್ದು. ಅದನ್ನೇ ನಾನು ಶೇಕ್ ಮಾಡಿದ್ರೆ ಇಟ್ ವಿಲ್ ಅಫೆಕ್ಟ್. ಇವಾಗ ಅಮೇರಿಕಾಗೆ ಹೋಗಿ ನಾನು ದಾಳಿ ಮಾಡೋಕ್ಕಾಗಲ್ಲ, ತುಂಬ ದೂರ ಇದೆ. ಅಟ್ಲೀಸ್ಟ್ ಪಕ್ಕದಲ್ಲಿರೋ ಯಾರ್ಯಾರು ಸಪೋರ್ಟ್ ಮಾಡಿದ್ರಲ್ಲ ಅಮೇರಿಕಾಗೆ, ಅವ್ರ ಮೇಲೆ ದಾಳಿ ಮಾಡಿದ್ರೆ
ಮಗು ಹೋಗ್ಬಿಟ್ಟು ತಂದೆಗೆ ಹೇಳೇ ಹೇಳುತ್ತೆ. ಹ್ಮ್. ಸೊ ಆ ಒಂದು ಮುಖಾಂತರ ಇದು ನಡೀತಾ ಇದೆ. ಆ್ಯಂಡ್ ಏನು ಇರಾನ್ ಕ್ಷಿಪಣಿಗಳು ಇರಾನ್ ಹತ್ರ ಎಷ್ಟು ಕ್ಷಿಪಣಿಗಳಿದೆ ಅಂದರೆ, ಹ್ಮ್. ಸೊ ಅವರು ಸುತ್ತಮುತ್ತ ಇರೋ ದೇಶಗಳಿಗೆಲ್ಲ ಇವಾಗ ತಲೆನೋವಾಗಿ ತಲೆನೋವಾಗಿದೆ. ಸೊ ಸುತ್ತಮುತ್ತ ಯಾವ ಬಹ್ರೇನ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಇರಾನ್ ಏನು ಮಾಡುತ್ತೆ ಅಂತ ಭಯದಲ್ಲಿದ್ದರು. ಸೊ ಅದಕ್ಕೆ ಅಮೆರಿಕ ಏನು ಮಾಡ್ತು, ಮತ್ತೊಮ್ಮೆ ಒಂದು ಸಾರಿ ಅಟ್ಯಾಕ್ ಮಾಡಿ ಅಲ್ಲಿರೋ ಆಯಿಲ್ ರಿಸರ್ವ್ಸನ್ನೆಲ್ಲ ಕ್ರ್ಯಾಶ್ ಮಾಡಿ ಇವತ್ತು ಆಯಿಲ್ಲು ನೀವು ನೋಡ್ತಾ ಇದ್ರಿ, $90 ಇದ್ದಿದ್ದು 124 ಆಲ್ ಟೈಮ್ ಹೈ ರೀಚ್ ಆಗಿದೆ. ಹ್ಮ್. ಸೊ ಅಗೇನ್, ಸೊ ನೀವು ಹೇಳ್ಬೋದು ಇದ್ರ ಪರಿಣಾಮ ಸ್ಟಾಕ್ ಮಾರ್ಕೆಟ್ ಮೇಲೆ ಹೇಗೆ ಬೀರುತ್ತೆ ಅಂದರೆ, ಶಾರ್ಟ್ ಟರ್ಮ್ ಪೇನ್. ಹ್ಮ್. ಈ ಪೇನು ಆಲ್ರೆಡಿ ನಮ್ಮ ಇಂಡಿಯನ್ ಮಾರ್ಕೆಟ್ ಮೇಲಂತೂ ಸಿಕ್ಕಾಪಟ್ಟೆ ಪರಿಣಾಮ ಬಿದ್ದು ಪ್ರತಿಯೊಂದು ಷೇರುಗಳು, ನಾನು ನೋಡ್ತಾ ಇರೋವಂಥ ಕ್ವಾಲಿಟಿ ಷೇರುಗಳು ಸಹ 15, 20, 25% ಬಿದ್ದಿದೆ. ಸೊ ಇದರಿಂದ ನಮಗೆ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ, ಶಾರ್ಟ್ ಟರ್ಮಲ್ಲಿ ನಿಮ್ಮ ಷೇರು ಮಾರ್ಕೆಟೇ ಹೂಡಿಕೆಗಳು ಕೆಳಗೆ ಬಂದಿದೆ, ಆಲ್ರೆಡಿ ಬಾಟಮ್ ಅಂತೂ ರೀಚ್ ಆಗಿದೆ. ಸೊ ಇವಾಗ ಮುಂದಿನ ದಿನಗಳಲ್ಲಿ ಈ ಒಂದು ಯುದ್ಧ ಇನ್ನು ಆಂಪ್ಲಿಫೈ ಆಗುತ್ತಾ ಅನ್ನೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಸೊ ಇದು ನನ್ನ ಪ್ರಕಾರ ಆಂಪ್ಲಿಫೈ ಆಗಬಾರ್ದು. ಬಿಕಾಸ್ ಒಂದು ನೆಗೋಷಿಯೇಷನ್ ನಡೀಬೇಕು. ಕಮಿನೇ ಮಗ ವಾಟ್ ಎವರ್ ಅವರು ನಾನು ದಾಳಿ ಮಾಡೇ ಮಾಡ್ತೀನಿ ಏನೇನೋ ಹೇಳ್ತಾ ಇರ್ಬೋದು, ಬಟ್ ಸ್ಟಿಲ್ ಐ ಫೀಲ್ ಈ ಆಂಪ್ಲಿಫಿಕೇಷನ್ನ ತಡೆಗಟ್ಟೋದಕ್ಕೆ ಟ್ರಂಪ್ಗೆ ಅಷ್ಟು ಪವರ್ ಇದೆ. ಸೊ ಡೆಫಿನೆಟ್ಲಿ ಒಂದು ನೆಗೋಸಿಯೇಷನ್ಸ್ ನಡೀಬೋದು, ಒಂದು ಸೀಸ್ ಫೈರ್ ನಡೀಬೋದು, ಮತ್ತೆ ಮಾರ್ಕೆಟು ಸ್ಟೆಬಿಲೈಸ್ ಆಗುತ್ತೆ. ಮೇ ಬಿ ನನ್ನ ಪ್ರಕಾರ ಮಾರ್ಕೆಟ್ ಇನ್ನು 2 ತಿಂಗಳಲ್ಲಿ ಸ್ಟೆಬಿಲೈಸ್ ಆಗಿಬಿಡುತ್ತೆ. ಆ್ಯಂಡ್ ಇಂಡಿಯನ್ ಮಾರ್ಕೆಟ್ಸ್ಗೆ ತುಂಬ ಗುಡ್ ನ್ಯೂಸ್ ಇದೆ. ನೋಡೋಕ್ಕೆ ಹೋದರೆ ಈ ವಾರ ಮುಂಚೆ ನಮಗೂ ಅಮೇರಿಕಾಗೂ ಒಳ್ಳೆ ನೆಗೋಸಿಯೇಷನ್ ನಡೆದಿತ್ತು. ಸೊ ಒಳ್ಳೆ ಸಂಬಂಧ ಬೆಳೆಸಿದ್ವಿ ನಾವು. ಇನ್ನೇನು ಒಳ್ಳೆ ಟ್ರೇಡ್ ಡೀಲ್ಸ್ ಎಲ್ಲ ನಡೀತಾ ಇದೆ. ನಮ್ಮ ಇಂಡಿಯಾದಲ್ಲೂ ಸಹ ಆಟೋಮೊಬೈಲ್ಸ್ ಮೇಲೆ GST ಕಟ್ ಮಾಡಿದ್ರು, ಇಂಡಿಯನ್ ಮಾರ್ಕೆಟ್ ಆಲ್ ಟೈಮ್ ಹೈ ಅಂತ ಅಂದ್ಕೊಂಡ್ವಿ. ಇನ್ನೇನು ಅಂಥ ಟೈಮಲ್ಲಿ ಯುದ್ಧ ಅನ್ನೋ ನ್ಯೂಸ್ ಬಂದುಬಿಟ್ಟು 3,000 ಪಾಯಿಂಟ್ ಕ್ರ್ಯಾಶ್ ಆಗಿದೆ. ಕರೋನಾ ಟೈಮಲ್ಲೂ ಸಹ ಒಂದು 4,500 ಪಾಯಿಂಟ್ ಕ್ರ್ಯಾಶ್ ಆಗಿತ್ತು. ಸೊ ಆ ಕ್ರ್ಯಾಶ್ ಟೈಮಲ್ಲಿ ತುಂಬ ಸ್ಟಾಕ್ಸ್ಗಳು 15-20% ಬಿದ್ದಿತ್ತು. ಇವಾಗಲೂ ಸಹ ಈ ಒಂದು ನಿಫ್ಟಿ ಇಂಡೆಕ್ಸ್, ನಮ್ಮ ಭಾರತದ ಸೂಚ್ಯಾಂಕ ಏನಿದೆಯಲ್ಲ, 26,400 ಇತ್ತು, ಆಲ್ ಟೈಮ್ ಹೈ ಹತ್ರ ಇತ್ತು. ದಟ್ ಈಸ್ ಫೆಬ್ರವರಿ 1ನೇ ತಾರೀಕು ಆಲ್ ಟೈಮ್ ಹೈ ಹತ್ರ ಹೋಗಿತ್ತು. ಸೊ ಇವತ್ತು ನೀವು ನೋಡಿದ್ರೆ ನಿಫ್ಟಿ 23,600-700 ಪಾಸಲ್ಲಿದೆ. ಸೊ ಸದ್ಯಕ್ಕೆ ನಿನ್ನೆಯಿಂದ ಸ್ವಲ್ಪ ಸಮ್ ನೆಗೋಷಿಯೇಷನ್ಸು ಜೊತೆಗೆ ಕ್ರೂಡ್ ಆಯಿಲ್ ತುಂಬ ಸರ್ಜ್ ಆಗಿತ್ತಲ್ಲ, ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ದಾರೆ. ಸೊ ಇವಾಗ ನೀವೇ ಯೋಚನೆ ಮಾಡಿ, $60-70 ಇದ್ದು ಕ್ರೂಡ್ ಆಯಿಲ್ 120ಕ್ಕೆ ಡಬಲ್ ಆದಾಗ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಇರೋ ಕ್ರೂಡ್ ಆಯಿಲ್ನ ಇದರ ಡಿಸ್ಪೋಸ್ ಮಾಡಿ ಸೊ ಏನು ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀರಾ. ಆ ಪ್ರಾಫಿಟ್ ಬುಕ್ಕಿಂಗ್ ನಡೀತಾ ಇರೋದ್ರಿಂದ ಕ್ರೂಡ್ ಆಯಿಲು, ನ್ಯಾಚುರಲ್ ಗ್ಯಾಸು ಪ್ರೈಸಸ್ಸು ಇಳಿತಾ ಇರೋ ಕಾರಣ ಮತ್ತೆ ಮಾರ್ಕೆಟಲ್ಲಿ ಒಂದು ಏನಂತಾರೆ ಅಪ್ ಮೂಮೆಂಟನ್ನು ನೋಡ್ತಾ ಇದ್ದೀವಿ. ಸೊ ಐ ಫೀಲ್ ಇಂಪ್ಯಾಕ್ಟ್ ಅಂತೂ ಡೆಫಿನೆಟ್ಲಿ ಆಗಿದೆ, ಡ್ಯಾಮೇಜ್ ಆಗಿದೆ. ತುಂಬ ಜನ ಪೋರ್ಟ್ಫೋಲಿಯೋನ, ನನ್ನ ಶೇರ್ಗಳನ್ನು ಮಾರಿಬಿಡ್ತೀನಿ. ನನಗೆ ತುಂಬ ಜನ ಕರೆ ಮಾಡಿದರು, ಸರ್ ನಾನೆಲ್ಲ ಶೇರ್ಗಳನ್ನು ಮಾರಿಬಿಟ್ಟು ಇನ್ನೂ 2-3 ಸಾವಿರ ಪಾಯಿಂಟ್ ಬೀಳುತ್ತೆ, ಆಮೇಲೆ ಬೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹತ್ತಿರೋ ಟ್ರೈನ್ನ ಇಳಿದ್ಬಿಟ್ಟು ಮತ್ತೆ ಟ್ರೈನು ಹೋಗೋ ಟೈಮಲ್ಲಿ ಹತ್ಕೋತೀನಿ ಅಂತ ಇದ್ದಾರೆ. ಸೊ ಅದು ತುಂಬ ಡಿಫಿಕಲ್ಟ್. ಯಾಕಂದರೆ ನಾಳೆ ಬೆಳಗ್ಗೆನೇ 1000 ಪಾಯಿಂಟ್ ಮೇಲಕ್ಕೆ ಹೋದರೆ ಏನು ಮಾಡ್ತೀರಾ, ಮತ್ತೆ ಟ್ರೈನ್ ಮಿಸ್ ಆಗಿಬಿಡುತ್ತೆ. ಸೊ ಹತ್ತಿರೋ ಟ್ರೈನ್ನ ಇಳಿಬೇಡಿ, ಹೋಲ್ಡ್ ಮಾಡಿ. ಆ್ಯಂಡ್ ಜಸ್ಟ್ ಈ ಒಂದು ಯುದ್ಧದ ಸನ್ನಿವೇಶಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಪ್ಯಾನಿಕ್ ಅಂತೂ ಆಗಬೇಡಿ ಅಂತ ನಾನು ಹೇಳ್ತೀನಿ. ಏನಾದರೂ ಸಜೆಷನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ? ಯಾಕಂತಂದ್ರೆ ಈಗ ನೀವೇ ಹೇಳಿದ್ರಿ, ಹತ್ತಿರುವಂಥ ಟ್ರೈನ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾವಾಗ ಏರಿಳಿತ ಕಾಣುತ್ತೆ ಅನ್ನುವಂಥದ್ದಕ್ಕೆ ಹೇಳೋದಕ್ಕೆ ಆಗಲ್ಲ. ಬಿಕಾಸ್ ಯಾಕಂತಂದ್ರೆ ಅದರದ್ದೇ ಆದಂತಹ ನಾವು ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿದ್ದದು. ಹೌದು. ಸೊ ಏನಾದ್ರು ಈಗ ಹೂಡಿಕೆ ಮಾಡಿರುವಂಥವ್ರಿಗೆ ಅಥವಾ ಮುಂದೆ ಹೂಡಿಕೆ ಮಾಡಬೇಕು ಅಂತ ಇರುವಂಥವ್ರಿಗೆ ಏನಾದರೂ ಒಂದಷ್ಟು ಸಜೆಷನ್ಸ್ನ ಕೊಡೋದು? ಡೆಫಿನೆಟ್ಲಿ ಸರ್. ಹೂಡಿಕೆ ಮಾಡಿರೋರಿಗೆ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಹೂಡಿಕೆಗಳು ಸುಭದ್ರವಾಗಿದೆ. ಇವಾಗ ನಮ್ಮ ಭಾರತಕ್ಕೆ ಸ್ಟ್ರಾಟಜಿಕಲಿ ನೋಡೋಕೋರೆ ನಮಗೆ ಅಫೆಕ್ಟ್ ಆಗಿದೆ, ಬಟ್ ಸ್ಟ್ರೈಟ್ ಅಂದರೆ ಡೈರೆಕ್ಟ್ ಇಂಪ್ಯಾಕ್ಟ್ ಏನೂ ಆಗಿಲ್ಲ. ಸೊ ಅಲ್ಲಿ ಇಂಪ್ಯಾಕ್ಟ್ ಆಗಿರೋದು ಮೇನ್ಲಿ ಅಲ್ಲಿ ನೆರೆಹೊರೆಯ ದೇಶಗಳಿಗೆ ಆಗಿದೆ. ಆ್ಯಂಡ್ ಚೈನಾಗಂತೂ ಇಂಪ್ಯಾಕ್ಟ್ ಆಗಿದೆ. ನಮಗಂತೂ ರಷ್ಯಾದವರು ಆಯಿಲ್ ಕೊಡ್ತೀನಿ ನೆಕ್ಸ್ಟ್ 30 ದಿವಸ ಅಂತ ಹೇಳಿದ್ದಾರೆ. ದಟ್ ಈಸ್ ಒನ್ ಬಿಗ್ ರಿಲೀಫ್. ಆ್ಯಂಡ್ ಅದಕ್ಕೆ US ಅದಕ್ಕೆ ಒಪ್ಪಿಗೆ ಸಹ ಕೊಟ್ಟಿದೆ. ಸೊ ಇದೆಲ್ಲ ಪಾಸಿಟಿವ್ ಇದೆ ಇಂಡಿಯಾಗೆ. ಆ್ಯಂಡ್ ಏನು ದುಬೈನ ಸೇಫ್ ಹೇವನ್ ಅಂತ ಇದ್ದಾರಲ್ಲ, ಆ ಸೇಫ್ ಹೇವನ್ ಅಂತ ಪಟ್ಟ ಕಳ್ಕೊಂಡಿದೆ ದುಬೈ ಇವಾಗ. ಸೊ ಡೆಫಿನೆಟ್ಲಿ ಸ್ವಲ್ಪ ಹೂಡಿಕೆಗಳು ಭಾರತದ ಕಡೆನೂ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ನಾನು ಹೇಳ್ತಾ ಇರೋದು, ಭಾರತ ಸೇಫ್ ಪಾಯಿಂಟಲ್ಲಿದೆ, ನೀವು ಯಾಕೆ ಭಯ ಪಡ್ತಾ ಇದ್ದೀರಿ ಇವಾಗ? ಸೊ ಐ ಅಗ್ರಿ, ನಿಮ್ಮ ಶೇರ್ಗಳು 15-20% ಬಿದ್ದಿದೆ, ನಿಮ್ಗೆ ಆ ರೆಡ್ ನೋಡೋಕ್ಕಾಗ್ತಲ್ಲ ನಿಮ್ಮ ಸ್ಟಾಕ್ಗಳು ಬಿದ್ದಿರೋದು. ಸೊ ಸ್ವಲ್ಪ ತಾಳ್ಮೆ ವಹಿಸಿ. ಸೊ ಇದೇ ಥರ ನೀವು ತಾಳ್ಮೆ ಕರೋನಾ ಟೈಮಲ್ಲಿ ವಹಿಸಿದರೆ ನೀವು ಎಷ್ಟೋ ದುಡ್ಡು ಮಾಡ್ತಾಯಿದ್ರಿ. ಕರೋನಾ ಟೈಮಲ್ಲಿ ಎಷ್ಟೋ ಶೇರ್ಗಳು ಬಿತ್ತು ಅಂತ ಮಾರಿಬಿಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ಬಿದ್ದವಾಗ ತಗೋಬೇಕೇ ಹೊರತು ಮಾರಬಾರ್ದು.
ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಾರ್ಕೆಟ್ ಬಿದ್ದಿದೆ, ಇದು ಸಿಹಿ ಸುದ್ದಿ. ನನ್ನ ಪ್ರಕಾರ ಯಾರ್ಯಾರು ಹೊಸಬ್ರು ಬರ್ತಾ ಇದ್ದಾರಂತೋ ಹೊಸಬ್ರಿಗಂತೂ ಇದರಷ್ಟು ಖುಷಿ ಸುದ್ದಿ ಇನ್ನೇನಿಲ್ಲ. ಯಾಕಂದರೆ ಎಲ್ಲ ಶೇರ್ಗಳು 30-40% ಡಿಸ್ಕೌಂಟ್ ರೇಟಲ್ಲಿ ಸಿಗ್ತಾ ಇದೆ. ಒಳ್ಳೆ ಬ್ರ್ಯಾಂಡೆಡ್ ಸ್ಟಾಕ್ಸ್ಗಳು ನಾನು ಹೇಳ್ತಾ ಇರೋದು. ಸೊ ಇಷ್ಟು ಡಿಸ್ಕೌಂಟ್ ಸಿಗಬೇಕಾದ್ರೆ ಇದನ್ನು ಸಂಭ್ರಮಿಸ್ಬೇಕೇ ಹೊರತು ಶೋಕಾಚರಣೆ ಆಚರಿಸೋದು ಏನು ನನ್ನಲ್ಲಂತೂ ಸೊ ಅದು ತಪ್ಪು ಅಂತ ನನಗನ್ಸುತ್ತೆ ಸರ್. ಸರ್, ಈಗ ಟ್ರಂಪ್ ವರ್ಸಸ್ ಇಂಡಿಯಾ, ಸೊ ಭಾರತದ ಶೇರ್ ಮಾರ್ಕೆಟ್ನ ಕಥೆ ಏನು ಅನ್ನುವಂಥದ್ದು. ಸರ್, ಟ್ರಂಪು ನಿಮ್ಗೆ ಗೊತ್ತಿದೆ, ಇಡೀ ಪ್ರಪಂಚದ ಟ್ರಂಪ್ ಅನ್ನೋದಕ್ಕಿಂತ ಯು ಎಸ್ ಈಸ್ ಅ ವರ್ಲ್ಡ್ ಸೂಪರ್ ಪವರ್. ಅಲ್ಲಿ ಯು ಎಸ್ ಏನಕ್ಕೆ ಸೂಪರ್ ಪವರ್ ಆಗಿದೆ ಅಂದರೆ ಯು ಎಸ್ ಹತ್ರ ಇರೋವಂಥ ಗೋಲ್ಡ್ ರಿಸರ್ವ್ಸು ಒಂದು ಸಾಕ್ಷಿ ಆಗುತ್ತೆ. ಯು ಎಸ್ ಹತ್ರ ಎಷ್ಟು ಗೋಲ್ಡ್ ಇದೆ ಅಂದರೆ 8,000 ಟನ್ ಗೋಲ್ಡ್ ಇದೆ. ಭಾರತದ ಹತ್ರ ಎಷ್ಟು ಗೋಲ್ಡ್ ಇದೆ ಅಂದರೆ 808 ಟನ್. ಸೊ ಅವ್ರ ಹತ್ರ 8,000 ಟನ್ ಇದೆ, ನಮ್ಮ ಹತ್ರ 800 ಟನ್ ಇದೆ. ಸೊ ವಿಚ್ ರಿಸರ್ವ್ಸ್ ಆರ್ ಮೋರ್? ಯು ಎಸ್ ರಿಸರ್ವ್ಸ್ ಆರ್ ವೆರಿ ಹೈ. ಅವರ ಒಂದು ಫೆಡ್, ಅವರು ಏನು ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಲ್ಲ, ಫೆಡ್ರಲ್, ಆ ಒಂದು ಬ್ಯಾಂಕ್ ತುಂಬ ಸ್ಟ್ರಾಂಗ್ ಇದೆ. ನಮ್ಮ RBI ಸ್ಟ್ರಾಂಗ್ ಇದೆ, ಬಟ್ ಸ್ಟಿಲ್ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗೋದಕ್ಕೆ ಮೇಜರ್ ರೀಸನ್ಸ್ ನಮ್ಮ ಗೋಲ್ಡ್ ರಿಸರ್ವ್ಸು ಕಡಿಮೆ ಇರೋದು ಒನ್ ಆಫ್ ದ ರೀಸನ್ ಆಗಿರ್ಬೋದು. ಆ್ಯಂಡ್ ವಿ ಇಂಪೋರ್ಟ್ ಮೋರ್. ಸೊ ನಾವು ಎಸ್ಪೆಷಲಿ ಕ್ರೂಡ್ ಆಯಿಲ್ ಅಂತೂ ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡ್ಕೊಳ್ತೀವಿ. ಎಕ್ಸ್ಪೋರ್ಟ್ ತುಂಬ ಕಡಿಮೆ ಇದೆ. ಸೊ ವೆರಾಸ್ ಯು ಎಸ್ ಅಲ್ಲಿ ಸೊ ದೇ ಆಲ್ಸೋ ಇಂಪೋರ್ಟ್ ಎಲ್ಲನೂ ಮಾಡ್ಕೊಳ್ತಾರೆ. ಬಟ್ ನಾನು ಹೇಳ್ತಾ ಇರೋದು, ಏನೇ ಒಂದು ಪ್ರಪಂಚದಲ್ಲಿ ಏನೇ ಒಂದು ನಡೀತಾ ಇದ್ರು ಒಂದು ವೀಕೆಸ್ಟ್ ಕಂಟ್ರಿ, ಇವಾಗ ವೆನಿಜುಲಾ ದೇಶದ ಅಧ್ಯಕ್ಷನ ತಗೊಂಡೋಗಿ ಅಲ್ಲಿ ಸೆರೆ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇರಾನ್ ವಾರಲ್ಲಿ ಅಡ್ವಾಂಟೇಜ್ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಮುಖಾಂತರ ಬಂತು, ಕೆಲಸದಿಂದ ಎಷ್ಟೋ ಜನನ ತೆಗ್ದಾಕತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸತಿ ಯೋಚನೆ ಮಾಡಿ, ಬಗ್ಗೆನೇ ನಾನು ಮಾತಾಡಕ್ಕೆ ಹೋದರೆ ಬಂತು. ಸೊ ಅಮೇರಿಕಾಗೆ ಇದು ಬೆನಿಫಿಟ್ ಜಾಸ್ತಿ, ಯಾಕಂದರೆ ಅಮೇರಿಕಾದಲ್ಲಿ ಕಡಿಮೆ ಜನಸಂಖ್ಯೆ ಇದ್ದಾರೆ. ಬರೋದ್ರಿಂದ ಎಲ್ಲ ಕೆಲಸಗಳಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ದೇಶದಲ್ಲಿ ಬಂದುಬಿಟ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅಫೆಕ್ಟ್ ಆಗೋದು ಡೆಫಿನೆಟ್ಲಿ ಇಂಡಿಯಾಗೆ. ಯಾಕಂದರೆ ಇಲ್ಲಿ ಎಲ್ಲದಕ್ಕೂ ಕೆಲಸ ಮಾಡೋದಕ್ಕೆ ಎಂಪ್ಲಾಯ್ಸ್ ಇದ್ದಾರೆ. ಬಂದು ಕೆಲಸಗಳೆಲ್ಲ ತೆಗ್ದಾಕ್ಬಿಟ್ರೆ ಇಟ್ ವಿಲ್ ಅಫೆಕ್ಟ್ ಎಸ್ಪೆಷಲಿ ದ ಹೈ ಪಾಪ್ಯುಲೇಟೆಡ್ ಇರೋ ಅಂಥ ದೇಶ. ಸೊ ಟ್ರಂಪು ಮತ್ತು ಭಾರತಕ್ಕೆ ನೋಡೋಕ್ಕೆ ಹೋದರೆ, ಮೊದಲನೇ ಸಾರಿ ಟ್ರಂಪ್ ಅಧ್ಯಕ್ಷರಾದವಾಗ ಒಳ್ಳೆ ಸಂಬಂಧ ಇತ್ತು, ಒಳ್ಳೆಯ ಒಂದು ಬೆಳವಣಿಗೆಗಳನ್ನ ನೋಡಿದ್ವಿ. ಸೆಕೆಂಡ್ ಟೈಮ್ ಆದವಾಗ ಒಂದು ಸ್ವಲ್ಪ ದುರಾಲೋಚನೆಗಳು, ದುರಾಸೆ, ನಮ್ಮ ದೇಶನ ಮೇಕ್ ಅಮೇರಿಕಾ ಗ್ರೇಟ್ ಅಂತ ಹೇಳಿ ಸೊ ಅಲ್ಲಿ ಭಾರತನೂ ಸಹ ಅವರು ಪರಿಗಣಿಸಿಲ್ಲ. ಸಂಬಂಧ ಎಷ್ಟು ಚೆನ್ನಾಗಿತ್ತು, ಆ ಸಂಬಂಧನ ಅವರು ಹಣಕಾಸಿನ ವಿಚಾರಕ್ಕೆ ಎಕನಾಮಿಕಲಿ ಅವರು ಇರೋವಂಥ ಸಾಲಗಳನ್ನು ಸೊ ಅವರು ಮೇನ್ ಅವ್ರು ತಾರೀಫ್ ಅನೌನ್ಸ್ ಮಾಡೋಕ್ಕೆ ಉದ್ದೇಶನೇ ಅವ್ರಿಗಿರೋ ಸಾಲಗಳು. ಅಮೇರಿಕಾಗೆ ಸಿಕ್ಕಾಪಟ್ಟೆ ಸಾಲಗಳಾಗ್ಬಿಟ್ಟಿದೆ. ಆ ಸಾಲಗಳನ್ನು ಹೇಗಾರು ಮಾಡಿ ತೀರಿಸ್ಬೇಕಂತ ಸಂಬಂಧಗಳನ್ನು ಏನು ಮಾಡಿದೆ, ಕಟ್ ಮಾಡಿಕೊಂಡು ಸೊ ಮತ್ತೆ ಇವಾಗ ತೇಪೆ ಹಾಕೋ ಅಂಥ ಕೆಲಸಗಳನ್ನು ಮತ್ತೆ ಮೋದಿ ಅಂತ ಒಂದು ಸೂಪರ್ ಪವರ್ ಇಟ್ಕೊಂಡು ನಾವು ಹೋಗಿ ಮತ್ತೆ ಒಳ್ಳೆ ನೆಗೋಸಿಯೇಷನ್ ಮಾಡಿ 18% ಏನೊಂದು ನಡೀತಲ್ಲ ನೆಗೋಸಿಯೇಷನ್ ಈಸ್ ಸ್ಟಿಲ್ ಅ ಗುಡ್ ಡೀಲ್ ಕಂಪೇರ್ ಟು ಅದರ್ ಏಷ್ಯನ್ ಕಂಟ್ರೀಸ್. ನಮ್ಮದು ಒಳ್ಳೆ ಡೀಲಲ್ಲೇ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಭಾರತ ಇನ್ನೂ ರಿಸೋರ್ಸಸ್ಗಳನ್ನಾಗಲಿ ಒಳ್ಳೆ ಬೇರೆ ದೇಶಗಳ ಸಂಬಂಧ, ಬ್ರಿಕ್ಸ್ ಕಂಟ್ರೀಸಲ್ಲಿ ಒನ್ ಆಫ್ ದ ಪವರ್ ಆಗಿರುವಂಥ ಭಾರತ ಸೊ ಇನ್ನೂ ಅಮೇರಿಕ ಮೇಲೆ ಒತ್ತಡ ಹೇರಿ ಇನ್ನೂ ಒಳ್ಳೆ ಒಂದು ಹಿಡಿತ ಕಾಣಬೇಕು ಅಂತ ನನ್ನ ಒಂದು ಆಶಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.